ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗಾಂಧಿ ಬಜಾರ್ನಲ್ಲಿ ಹೊಸ ನಿಯಮವನ್ನ ಜಾರಿಗೊಳಿಸಿದೆ. ಕಮರ್ಷಿಯಲ್ ಅಂಗಡಿಯವರಿಗೆ ಜೊತೆಗೆ ಫುಟ್ಪಾತ್ ವ್ಯಾಪಾರಿಗಳ ನಡುವೆ ಒಂದಿಷ್ಟು ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಅಂದ್ರೆ ಜಾಗವನ್ನ ಆಕ್ರಮಿಸಿಕೊಂಡು ವ್ಯಾಪಾರ ಮಾಡ್ತಾ ಇದರಿಂದ ನಮಗೂ ತೊಂದರೆ ಆಗ್ತಿದೆ, ಅವ್ರಿಗೂ ತೊಂದರೆ ಆಗ್ತಿದೆ, ಪಾದಚಾರಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ವಾದ ವಿವಾದಗಳು ನಡೀತಾ ಇತ್ತು. ಇದನ್ನೆಲ್ಲ ಪರಿಗಣಿಸಿದ ನ್ಯಾಯಾಲಯ ಜಿಬಿಎಗೆ ಒಂದು ಸೂಕ್ತ ಪರಿಹಾರವನ್ನ ತೆಗೆದುಕೊಳ್ಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರು. ನ್ಯಾಯಾಲಯ ಕೊಟ್ಟಿರುವಂತಹ ಸೂಚನೆ ಆಧಾರವಾಗಿ ಈಗ ಜಿಬಿಎ ಲೈನ್ ಮಾರ್ಕಿಂಗ್ ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ. ಅಂದ್ರೆ ಈಗ ನೀವು ಸದ್ಯ ಗಮನಿಸ್ತಾ ಇದ್ದೀರಾ, ನಾನೀಗ ಗಾಂಧಿ ಬಜಾರ್ ಅಲ್ಲಿ ಇದ್ದೀನಿ. ಗಾಂಧಿ ಬಜಾರ್ ಅಲ್ಲಿ ಈಗ ವೈಟ್ ಕಲರ್ ಅಲ್ಲಿ ಲೈನ್ ಮಾರ್ಕಿಂಗ್ ಮಾಡಿರುವಂತಹ ಕೆಲಸವನ್ನ ಜಿಬಿಎ ಮುಂದಾಗಿದೆ. ಅಂದ್ರೆ ಇಲ್ಲಿ ಯಾರಿಗೂ ಕೂಡ ತೊಂದರೆ ಆಗ್ಬೋದು. ಅಂದ್ರೆ ಕಮರ್ಷಿಯಲ್ ಅಂಗಡಿಯವರಿಗೆ, ಅಂದ್ರೆ ಬಾಡಿಗೆಯನ್ನ ಕಟ್ಟಿ ಅವರೊಂದಿಷ್ಟು ವ್ಯಾಪಾರ ಮಾಡ್ತಾ ಇರ್ತಾರೆ, ಅವ್ರಿಗೂ ತೊಂದರೆ ಆಗಬಾರದು. ಈ ಕಡೆ ಫುಟ್ಪಾತ್ ವ್ಯಾಪಾರಿಗಳು ಅವರು ಅಂಗಡಿ ಇಟ್ಕೊಂಡು ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ, ಅವ್ರಿಗೂ ತೊಂದರೆ ಆಗಬಾರದು. ಜೊತೆಗೆ ಪಾದಚಾರಿಗಳು, ಸಾರ್ವಜನಿಕರಿಗೆ ಅವ್ರಿಗೂ ಕೂಡ ಈ ಅಂಗಡಿಗಳಿಂದ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಲೈನ್ ಮಾರ್ಕಿಂಗ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಬಲಗಡೆ ಏನ್ ಲೈನ್ ಇದೆ, ಈ ಲೈನು ಕಮರ್ಷಿಯಲ್ ಅಂಗಡಿಯವರಿಗೆ ರಿಸರ್ವ್ ಮಾಡಿರುವಂತಹ ಮಾರ್ಕಿಂಗ್ ಇದು. ಅಂದ್ರೆ ಅವರು ಈ ಲೈನ್ ಇಂದ ಹೊರಗಡೆ ಯಾವುದೇ ವಸ್ತುಗಳನ್ನ ಇಡಬಾರ್ದು, ವ್ಯಾಪಾರ ಮಾಡಬಾರ್ದು ಅಂತೇಳಿ ಒಂದು ಮಾರ್ಕ್ ಅನ್ನ, ಒಂದು ಗಡಿಯನ್ನ ಹಾಕಿದ್ದಾರೆ. ಮತ್ತೊಂದು ಕಡೆ ಎಡಬದಿಯಲ್ಲಿರುವಂತಹ ಮಾರ್ಕಿಂಗ್ ಫುಟ್ಪಾತ್ ವ್ಯಾಪಾರಿಗಳಿಗೆ, ಅಂದ್ರೆ ಅವರು ಕೂಡ ಈ ಮಾರ್ಕ್ ನಿಂದ ಹೊರಗಡೆ ಬಂದು ವ್ಯಾಪಾರವನ್ನ ಮಾಡಬಾರದು, ಅವರ ವಸ್ತುಗಳು ಕೂಡ ಹೊರಗಡೆ ಹಾಕಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಮಾರ್ಕ್ ಮಾಡಿರುವಂತದ್ದು. ಇನ್ನು ಮಧ್ಯದಲ್ಲಿ ಪಾದಚಾರಿಗಳಿಗೆ ಮತ್ತೆ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ. ಯಾಕಂತ ಹೇಳಿದ್ರೆ ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಅವರ ವಸ್ತುಗಳನ್ನ ಈಗ ಮಧ್ಯದಲ್ಲಿ ತಂದಿಟ್ಟಂತ ಸಂದರ್ಭದಲ್ಲಿ ಜನರಿಗೆ ಓಡಾಡೋದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ಬಿಡುತ್ತೆ. ಹಾಗಾಗಿ ಪಾದಚಾರಿಗಳಿಗೂ ಕೂಡ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಮಾರ್ಕಿಂಗ್ ಪ್ರಕ್ರಿಯೆನ ಈಗ ಆರಂಭ ಮಾಡಿದ್ದಾರೆ. ಸದ್ಯಕ್ಕೆ ಪ್ರಾಯೋಗಿಕವಾಗಿ ಈಗ ಆರಂಭ ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ಕಂಪ್ಲೀಟ್ ಗಾಂಧಿ ಬಜಾರ್ ನಲ್ಲಿ ಮಾರ್ಕಿಂಗ್ ಮುಗಿಸಿ, ಜೊತೆಗೆ ಅದರ ಒಂದು ಕಟ್ಟುನಿಟ್ಟಾದ ಸೂಚನೆಗಳನ್ನ ಇಲ್ಲಿನ ಅಂಗಡಿ ಮುಂಗಟ್ಟುಗಳಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಜಿಬಿ ಅವರು ಕೊಡ್ತಾರೆ. ಅದಾದ ನಂತರ ಕಟ್ಟುನಿಟ್ಟಾಗಿ ಶಿಸ್ತುಬದ್ಧವಾಗಿ ಈ ನಿಯಮಗಳನ್ನ ವ್ಯಾಪಾರಸ್ಥರು, ಜೊತೆಗೆ ಬೀದಿ ಬದಿ ವ್ಯಾಪಾರಗಳು, ಜೊತೆಗೆ ಪಾದಚಾರಿ ಎಲ್ಲರೂ ಕೂಡ ಪಾಲನೆ ಮಾಡ್ಬೇಕಾಗತ್ತೆ. ಸದ್ಯಕ್ಕೆ ಮಾರ್ಕಿಂಗ್ ಹಾಕಿದ್ದಾರೆ, ಪ್ರಕ್ರಿಯೆ ಆರಂಭವಾಗಿದೆ. ಇದನ್ನ ಇನ್ನು ಗಾಂಧಿ ಬಜಾರ್ ನಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗಷ್ಟೇ ಆರಂಭವಾಗಿರುವಂತದ್ದು. ಇನ್ನೊಂದು ವಾರದಲ್ಲಿ ಕಂಪ್ಲೀಟ್ ಮಾರ್ಕಿಂಗ್ ಪ್ರಕ್ರಿಯೆ ಮುಗಿಯುತ್ತೆ. ಅದಾದ ನಂತರ ಕಟ್ಟುನಿಟ್ಟಾಗಿ ಬೀದಿ ಬದಿ ವ್ಯಾಪಾರಿಗಳು, ಕಮರ್ಷಿಯಲ್ ಅಂಗಡಿಯವರು, ಜೊತೆಗೆ ಪಾದಚಾರಿಗಳು ಎಲ್ಲರೂ ಕೂಡ ಈ ರೂಲ್ಸ್ ಅನ್ನ ಇಲ್ಲಿ ಫಾಲೋ ಮಾಡಲೇಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.